ಜಾತಿ ಭೇದ ಅಂತ ನಾವೆಲ್ಲ ನೋಡ್ತಿರ್ತೀವಲ್ಲ, ಅದು ಇರಬಾರ್ದು ಅಂತ ಇದ್ರದ್ದು. ಅಂದ್ರೆ ಈಗ ಮಣ್ಣನ್ನ ಯಾರೋ ಮಾಡಿರ್ತಾರೆ, ಎಲ್ಲಿಂದನೋ ಮಣ್ಣು ತಂದಿರ್ತಾರೆ, ಎಣ್ಣೆನ ಯಾವ್ದೋ ಗಾಣದಿಂದ ತಗೊಂಡ್ ಬರ್ತೀವಿ, ಹಾಗೆ ಹತ್ತಿ ಎಲ್ಲೋ ಬೆಳೆದಿರ್ತಾರೆ. ಆದ್ರೆ ಅದ್ ಮೂರು ಕೂಡಿದಾಗ ಮಾತ್ರನೇ ಬೆಳಕಾಗುತ್ತೆ. ಅಂದ್ರೆ ಒಂದ್ರಿಂದನೇ ಏನೂ ಸಾಧ್ಯ ಇಲ್ಲ. ಅಂದ್ರೆ ಇಡೀ ಜಗತ್ನಲ್ಲಿ ಯಾವುದೇ ಒಂದು ನಾನೊಬ್ನೇ ಅಥವಾ ನನ್ನಿಂದನೇ ಅಂತ ಯಾವುದು ಆಗಲ್ಲ. ಎಲ್ಲಾವುದು ಇರ್ಬೇಕು, ಎಲ್ಲಾವುದು ಒಟ್ಟಿಗೆ ಸೇರ್ ಮಾಡಿದಾಗ್ಲೇ ಅದು ಸಕ್ಸಸ್ಫುಲ್ ಆಗುತ್ತೆ. ಅದ್ರಲ್ಲಿ ಮಾತ್ರ ಬೆಳಕು ಕಾಣಕ್ ಸಾಧ್ಯ ಅಂತ ಅದರ ಅರ್ಥ. ಆಮೇಲೆ ಸುರಿದ ಮಳೆ ಇಳೆಯೊಳಗೆ, ಮಳೆ ಇಳಿಯುತ್ತೆ, ಮತ್ತೆ ಹರಿದ ಒಳೆ ಕಡಲೊಳಗೆ, ಅಲ್ಲಿಂದ ಸೀದಾ ಕಡಲಿನ ಜೊತೆ ಸೇರ್ಕೊಂಡ್ಬಿಡುತ್ತೆ. ಸೇರ್ಕೊಂಡಾಗ ಇದು ಆ ನದಿನ ಈ ನದಿನ ಹೊಳೆ ಈ ಹೊಳೆ ಏನೋ ಅನ್ಕೊಳಂಗಿಲ್ಲ, ಅದು ಕಡಲ ಜೊತೆಗೆ ಸೇರ್ಕೊಂಡು ಹೋಯ್ತು ಅಂದ್ರೆ ಒಂದಾಯ್ತು ಅಂತ. ಅದೆಲ್ಲ ಅದೇ ತರ ಉರಿದ ಬೆಂಕಿ ಕರ್ಪೂರದೊಳಗೆ. ಕರ್ಪೂರದಲ್ಲಿ ಬೆಂಕಿ ಉರಿಯುತ್ತೆ, ಅದನ್ನ ಯಾವ ಕುಲ ಅಂತ ನಾವು ಕೇಳಲ್ಲ, ಕರ್ಪೂರನ ಯಾರು ತಯಾರು ಮಾಡಿದ್ರು ಅಂತ ಕೇಳಲ್ಲ. ಬೆಂಕಿ ನಾವು ಬೆಳಗ್ತಾ ಇದ್ದೀವಿ, ಅದು ದೀಪ ಅಷ್ಟೇ. ಅದು ದೀಪ ಬೆಳಕು ಅನ್ನೋದಷ್ಟೇ ಮುಖ್ಯ ಆಗುತ್ತೆ ಹೊತ್ತು ಅಲ್ಲಿ ಯಾವುದೇ ಒಂದು ಕರ್ಪೂರ ಯಾರು ಮಾಡಿದ್ರು ಅದಕ್ಕೆ ನಾವೇನೋ ನೀರು ಚಿಮ್ಕಿಸ್ಬೇಕಾ, ಅದನ್ನ ಶುದ್ಧ ಮಾಡ ಒಳ್ಳೇದು ಅಂತ ಅಷ್ಟೇ. ಇಲ್ಲಿ ಬೆಳಕು ಅಂತಂದ್ರೆ ಎಲ್ಲರಿಂದ, ಅವ್ರು ಯಾವುದೇ ಧರ್ಮದವರಾಗಿರ್ಬೋದು, ಏನೇ ಆಗಿರ್ಬೋದು, ಯಾವುದೇ ಧರ್ಮದ ಗ್ರಂಥಗಳೇ ಆಗಿರ್ಬೋದು, ಅದ್ರಲ್ಲಿ ಒಳ್ಳೇದೇನ್ ಸಿಗುತ್ತೆ ನಾವು ತಗೋಬೇಕು. ಎಲ್ಲದರಲ್ಲೂ ಅಷ್ಟೇ. ಈಗ ಒಂದ್ ಮನೆ ಅಂತಂದ್ರೆ ಬರೀ ಮನೆನೇ ಇರಲ್ಲ, ಅಲ್ಲಿ ಬಚ್ಚಲ್ ಮನೆನೂ ಇರುತ್ತೆ, ಅಡಿಗೆ ಮನೆನೂ ಇರುತ್ತೆ, ಹಾಲ್ ಇರುತ್ತೆ, ಹೊರಗಡೆ ಚಪ್ಪಲಿ ಬಿಡೋ ಸ್ಟ್ಯಾಂಡ್ ಇರುತ್ತೆ, ಪೂಜಾ ಮನೆನೂ ಇರುತ್ತೆ. ಅದಕ್ಕೆ ಅದು ಒಂದೊಂದು ಸ್ಥಾನಗಳಿರುತ್ತೆ ಪ್ರತಿಯೊಂದರಲ್ಲಿ ಬಂದಿರ್ಬೋದು. ನಾವೇ ಬಿತ್ತಿರೋದ್ರಿಂದ ಬೀಜ ಬಂದು ಗೊತ್ತಿಲ್ಲ ನಮ್ಗೆ ಯಾವ್ದು ಅಂತ. ಆದ್ರೆ ಹಣ್ಣನ್ನು ಎಲ್ಲರೂ ಸವಿತೀವಿ, ಚೆನ್ನಾಗಿದೆ ಅಂತೀವಿ, ಟೇಸ್ಟ್ ಮಾಡ್ತೀವಿ, ಖುಷಿ ಪಡ್ತೀವಿ. ಈಗ ಯಾವ ಕುಲ ಹಿಂಗೆ ಹೇಳಕ್ಕಾಗುತ್ತೆ, ಯಾರು ಬೆಳೆದ್ರು ಏನ್ ಮಾಡಿದ್ರು ಅಂತ. ಅದು ಹಿಂಗಿರುತ್ತೋ ನಮ್ಮ ಮನಸ್ಸು ಕೂಡ ಹಂಗೆ ಶುದ್ಧವಾಗಿರ್ಬೇಕು. ನಾವು ಬೆಳಕನ್ನ ಮಾತ್ರ ಕಾಣ್ಬೇಕು, ಸತ್ಯನ ಮಾತ್ರ ಹಿಡ್ಕೋಬೇಕು. ಬೇರೆ ಯಾವ್ದನ್ನು ನಾವು ಅಂದ್ರೆ ಭೇದ ಮಾಡಬಾರ್ದು ಅಂತ. ಭೇದ ಮಾಡದೆ ಈಗ ರಾಮಕೃಷ್ಣರ ಆಶ್ರಮಕ್ಕೆ ಹೋದ್ರೆ ನಾವ್ ಹಂಗೆ ಯಾರು ಜಾತಿ ಏನ್ ಕೇಳಲ್ಲ, ಎಲ್ರು ಬರ್ತಾರೆ ಅಲ್ಲಿ. ಅವ್ರು ಇವ್ರು ಅಂತ ಅನ್ಕೊಳಂಗೆ ಇಲ್ಲ. ಅಲ್ಲಿ ಯಾವ್ದು ಮೇಲೂ ಇಲ್ಲ, ಕೀಳು ಇಲ್ಲ, ಶ್ರೀಮಂತ ಇಲ್ಲ, ಬಡವ ಇಲ್ಲ, ಯಾವ ಇಲ್ಲ, ಮನುಷ್ಯ ಅಷ್ಟೇ. ಮನುಷ್ಯರು ಬಂದಿದಾರ, ರಾಮಕೃಷ್ಣಗೆ ನಮಸ್ಕಾರ ಮಾಡ್ತಾರ, ಇರ್ಬೇಕು ಮನ್ಸು ಯಾವಾಗ.